ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿರೋ ಒಂದು ಬದನೆಕಾಯಿ ಗೊಜ್ಜು. ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದಕ್ಕೆ ತೆಂಗಿನಕಾಯಿ, ಧನಿಯಾ ಪುಡಿ ಆ ಥರದ್ದೆಲ್ಲ ಏನೂ ಹಾಕದೆ ಮಾಡೋವಂಥ ಬದನೆಕಾಯಿ ಗೊಜ್ಜು. ಇದು ಮಾಡುವಾಗ ಎಷ್ಟು ವಾಸನೆ ಬರುತ್ತೆ, ಎಷ್ಟು ಘಮ ಇರುತ್ತೆ ಅಡುಗೆ ಮನೆಯಲ್ಲಿ ಅಂದರೆ, ನನ್ನ ಮೊಮ್ಮಗಳು ತುಂಬ ಗಲಾಟೆ ಮಾಡ್ತಿದ್ದಾಳೆ. ನನಗೆ ಬೇಗ ಹೊಟ್ಟೆ ಸಿಕ್ತಿದೆ ಕೊಡು ಅಂತ. ಅವಳಿಗೆ ತಿನ್ನಿಸ್ತಾ ವಿಡಿಯೋ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ವಿಡಿಯೋ ಶುರು ಮಾಡ್ತೀನಿ. ಮೊದಲಿಗೆ 250 ಗ್ರಾಮ್ ಬದನೆಕಾಯಿ ತೊಗೊಂಡಿದ್ದೀನಿ, 10 ಗ್ರಾಮು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು, ಒಂದು 40 ಗ್ರಾಮಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, 1 ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಅರಿಶಿಣದ ಪುಡಿ, 2 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಹಾಗೆ ಉಪ್ಪು 1 ಟೀ ಸ್ಪೂನು, ಒಂದು ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಹಾಗೆಯೇ ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 10 ಎಲೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಬದನೆಕಾಯಿ ಹೆಚ್ಕೊಳ್ಳೋಣ. ಬದನೆಕಾಯಿನ ಆಲ್ರೆಡಿ ತೊಳೆದು ತಂದಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಬಿಡೋಣ, ಅದು ನೆನ್ಕೊಳ್ಳಿ ಅಷ್ಟೊತ್ತಿಗೆ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಏನೋ ಹಾಕ್ಕೊಳ್ದಂಗೆ ಕಡಲೆ ಬೀಜನ ಹುರ್ಕೊಳ್ಳೋಣ. ಕಡಲೆ ಬೀಜ ಹುರಿಯೋವಾಗ ಫ್ಲೇಮ್ ಮೀಡಿಯಮಲ್ಲಿರಬೇಕು. ಇದನ್ನೊಂದು ಚಿಕ್ಕ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಮತ್ತೆ ಅದೇ ಕಡಾಯಿನಲ್ಲಿ ಎಳ್ಳು ಹಾಕ್ಕೊಂಬಿಡೋಣ. ಎಳ್ಳು ಹಾಕ್ಕೊಂಡು ಮತ್ತೆ ಸ್ವಲ್ಪ ಸುಮ್ಮನೆ ಆ ಕಡೆ ಅನ್ಬೇಕಷ್ಟೇ, ಸೀದೋಗ್ಬಿಡತ್ತೆ ಇಲ್ದಿದ್ರೆ. ಇದನ್ನೀಗ ಎತ್ತಿ ಪಕ್ಕಕ್ಕೆ ಇಟ್ಬಿಡೋಣ. ಮತ್ತು ಅದೇ ಕಡಾಯಿನಲ್ಲಿ ಜೀರಿಗೆನ ಹುರ್ಕೊಳ್ಳೋಣ. ಇದು ಅಷ್ಟೇ, ಒಂದು ಅರ್ಧ ನಿಮಿಷ ಸುಮ್ಮನೆ ಬಿಸಿ ತೋರಿಸಿದ್ರೆ ಸಾಕು. ನಾನೀಗ ಕಡಲೆ ಬೀಜನೆಲ್ಲ ಬೇಳೆ ಮಸಿಯೋದಿರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿದರೆ ಸಾಕು, ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಸಿಪ್ಪೆ ತೆಗೆದಿಟ್ಕೊಳ್ತೀನಿ. ಚಿಕ್ಕದೊಂದು ಮಿಕ್ಸಿ ಜಾರ್ನಲ್ಲಿ ಕಡಲೆ ಬೀಜ, ಎಳ್ಳು ಮತ್ತು ಜೀರಿಗೆ ಹಾಕ್ಕೊಂಡು ಡ್ರೈಯಾಗಿ ಪುಡಿ ಮಾಡ್ತೀನಿ. ಮೊದಲು ಡ್ರೈಯಾಗಿ ಪುಡಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನುಣ್ಣಗೆ ರುಬ್ಕೋಬೇಕು. ಈಗ ಈರುಳ್ಳಿನ ಬಾಕ್ಸ್ ಥರ ಕಟ್ ಮಾಡ್ಕೊಳ್ಳೋಣ. ಬಾಕ್ಸ್ ಥರ ಅಂದರೆ ಅರ್ಧ ಮಾತ್ರ ಮಾಡ್ಕೊಳ್ಳೋಣ. ತುಂಬ ದೊಡ್ಡದಿದೆ ಈರುಳ್ಳಿ, ಅದಕ್ಕೆ ಈ ಥರ ಅರ್ಧ ಮಾಡಿಕೊಂಡು ಮತ್ತೆ 2 ಭಾಗ ಮಾಡ್ಕೊಳ್ಳೋಣ, ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳೋಣ. ಈಗ ಬದನೆಕಾಯ್ದು ತುಂಬು ತೆಗಿಬೇಕು. ಅದು ನೋಡಿ ತೊಟ್ಟಿರುತ್ತಲ್ವ, ಅದನ್ನು ಸ್ವಲ್ಪ ಮಾತ್ರ ತೆಗಿತೀನಿ. ತೊಟ್ಟಿದ್ರೆ ಒಂಥರ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಿರೋ ಬದನೆಕಾಯ್ದು 3 ಭಾಗ ಮಾಡ್ಕೊಂಡಿದ್ದೀನಿ, ಚಿಕ್ಕದಿರೋದೆಲ್ಲ 2 ಭಾಗ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 10-12 ಕಾಳಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಮಾಡುವಾಗ ಫ್ಲೇಮು ಫುಲ್ ಲೋನಲ್ಲಿ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಎಳ್ಳು ಚಟಪಟ ಅಂದಾದಮೇಲೆ 3 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಸಿಡಿಯೋಕ್ಕೆ ಮುಂಚೆನೇ ಕರ್ಬೇವಿನ ಸೊಪ್ಪು ಹಾಗೆಯೇ ಈರುಳ್ಳಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಟಾಸ್ ಮಾಡ್ಕೋಬೇಕು. ನಾನೀಗ ಈ ಮಸಾಲೆ ತೆಗೆದು ಪಕ್ಕದ ಸ್ಟವ್ ಮೇಲೆ ಇಡ್ತೀನಿ. ಸಿಮ್ಮಲ್ಲೇ ಹುರಿಬೇಕು ಇದನ್ನು. ಈ ಸ್ಟವ್ ಮೇಲೆ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಬಾಣಲೆ ಎಲ್ಲ ಹರಡ್ಕೊಳ್ಳೋ ಥರ ಚೆನ್ನಾಗಿ ಇದನ್ನು ಈ ಥರ ಟಿಲ್ಟ್ ಮಾಡಿಬಿಟ್ಟು ನೋಡಿ, ಈ ಥರ ಫುಲ್ ಸ್ಪ್ರೆಡ್ ಆಗೋಗಿ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದಿದ ಮೇಲೆ ಬದನೆಕಾಯಿನೆಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆನಲ್ಲಿ ಹುರ್ಕೋಬೇಕು. ಮತ್ತು ನಾನು ಇದನ್ನು ಆ ಕಡೆ ಸ್ಟವ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿಟ್ಟಿದ್ದೆ. ಅಡುಗೆ ಎಲ್ಲ ಬೇಗ ಆಗಬೇಕು ಅಂದಾಗ ಹೀಗೆಲ್ಲ ಮಾಡಬೇಕಾಗತ್ತೆ ನೋಡಿ. ಅದನ್ನು ಆ ಕಡೆ ಇಟ್ಟು ಆ ಕಡೆನೂ ಹುರಿತಾ ಇರಬೇಕು, ಇತ್ಲ ಕಡೆನೂ ಗಮನ ಇರಬೇಕು. ಈಗ ಈರುಳ್ಳಿ ಎಲ್ಲ ಬಣ್ಣ ಬದಲಾಯಿಸಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅನ್ನುವಾಗ ಬದನೆಕಾಯಿನೆಲ್ಲ ಇದಕ್ಕೇ ಸೇರಿಸ್ಕೊಂಬಿಡೋಣ. ಮತ್ತು ಈರುಳ್ಳಿ ಜೊತೆನಲ್ಲೂ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಥರ. ಈಗ 1 ಸ್ಪೂನು ಉಪ್ಪು ಹಾಕೊಳ್ಳೋಣ. ಹಾಗೆ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಹುರ್ಕೊಳ್ಳೋಣ. ಹಾಗೆ ಫ್ಲೇಮ್ನ ಕೂಡ ಕಡಿಮೆ ಮಾಡ್ಕೊಳ್ಳೋಣ. ಈಗ ಹುಣಸೆಹಣ್ಣು ಗೊಜ್ಜು ಕಿವುಚಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಹುಣಸೆ ಗೊಜ್ಜು ಹಾಗೆ ಮಸಾಲೆನಲ್ಲಿ ಸ್ವಲ್ಪ ಹೊತ್ತು ಬದನೆಕಾಯಿ ಬೇಯಬೇಕು. ಅದೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಆದಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಕಡಲೆ ಬೀಜ, ಎಳ್ಳು, ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ನಾವು ಈ ಪೇಸ್ಟನ್ನ ಬೇಕಾದರೆ ನೀವು ತರಿಯಾಗಿ ಕೂಡ ಹಾಕ್ಕೋಬೋದು. ಆದರೆ ತರಿಯಾಗಿ ಮಾಡಿದ್ರೆ ಕಡಲೆ ಬೀಜದ ಟೇಸ್ಟ್ ಗೊತ್ತಾಗುತ್ತೆ. ಆದರೆ ನೀವು ಈ ಥರ ಪೇಸ್ಟಾಗಿ ಮಾಡಿ ಹಾಕೋದ್ರಿಂದ ಸೂಪರಾಗಿರುತ್ತೆ ಟೇಸ್ಟ್. ಒಂದು ಸ್ವಲ್ಪನೂ ಗೊತ್ತೇ ಆಗೋಲ್ಲ. ತುಂಬ ಕುಕ್ಕಿಂಗಲ್ಲಿ ಪರಿಣಿತರು ಇರ್ತಾರಲ್ಲ ಅವ್ರಿಗೆ ಮಾತ್ರನೇ ಗೊತ್ತಾಗೋದು ಇದು ಕಡಲೆ ಬೀಜ ಅಂತ ಹೇಳಿಬಿಟ್ಟು. ಅದು ಹುರಿದಿರ್ತೀವಲ್ವ ನಾವು, ಜೊತೆಗೆ ಎಳ್ಳು ಬೇರೆ ಹಾಕಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ.
ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಸಮಯದಲ್ಲಿ ನೀವು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿಕೊಂಡು ಬೇಕಾದರೆ ಸ್ವಲ್ಪ ಬೆರೆಸ್ಕೋಬೋದು. ಆದರೆ ಕರೆಕ್ಟಾಗಿರುತ್ತೆ ಈ ಮೆಜರ್ಮೆಂಟಲ್ಲಿ ಹಾಕಿದ್ರೆ. ನಾನೀಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಬೇಡ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಒಂಥರ ಡಬಲ್ ಆಗುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಬೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಅದು ಎಳೆ ಬದನೆಕಾಯಿಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ನಿಮಿಷ ದಮ್ ಮಾಡೋಣ. ದಮ್ ಮಾಡೋಕ್ಕಿಟ್ಟಾಗ ಫ್ಲೇಮು ಮೀಡಿಯಮಲ್ಲಿ ಇರಲಿ. ಒಂದು 5 ನಿಮಿಷ ಇಟ್ಟಿದ್ದೆ ನಾನು. ಈಗ ನೋಡೋಣ. ನನಗೆ ಈ ವಾಸನೆ ತಡ್ಕೊಳಕ್ಕಾಗದೆ ಚಪಾತಿ ಮಾಡೋವರೆಗೂ ಇರೋಕ್ಕಾಗಲ್ವೇನೋ ಅನ್ನಿಸ್ತಾ ಇದೆ. ಅನ್ನನೇ ತಿನ್ಕೊಂಬಿಡೋಣ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ನನ್ನ ಮೊಮ್ಮಗಳದಂತೂ ಒಂದೇ ಗಲಾಟೆ, ಬೇಗ ಮಾಡು ಅಂತ. ಬದನೆಕಾಯಿ ಬೆಂದಿದೆಯಾ ಇಲ್ವಾ ಅಂತ ಈ ಥರ ಒಂದು ಹೋಳು ತೊಗೊಂಡು ಚಾಕು ತೊಗೊಂಡು ಟೆಸ್ಟ್ ನೋಡಿ, ಸಾಫ್ಟಾಗಿ ಒಳಗೆ ಹೋಗ್ಬಿಟ್ರೆ ಬೆಂದಿದೆ ಅಂತ. ಬದನೆಕಾಯಿ ಬೇಯೋ ಹದ ಬಂದು ನಿಮ್ಮ ಆಪ್ಷನಲ್ಲು. ಕೆಲವ್ರಿಗೆ ಸ್ವಲ್ಪ ಗಟ್ಟಿಯಾಗಿ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ತುಂಬ ಕೊಳಕೊಳ ಅಂತ ಬೆಂದೋಗ್ಬಿಡ್ಬೇಕು ಅಂತ ಆಸೆ ಪಡ್ತಾರೆ. ನಿಮ್ಮ ಟೇಸ್ಟ್ ಹೇಗೋ ಹಾಗೆ ಬೇಯಿಸ್ಕೊಳ್ಳಿ. ಕೊನೆಯಲ್ಲಿ ಅಡುಗೆ ರಾಣಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಗಾರ್ನಿಷ್ ಮಾಡಿಬಿಡೋಣ. ಈ ಬದನೆಕಾಯಿ ಗೊಜ್ಜನ್ನ ನೀವು ಚಪಾತಿ ಜೊತೆಗೆ, ರೋಟಿ ಜೊತೆಗೆ, ಕುಲ್ಚಾ, ಹಾಗೆಯೇ ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ಸೂಪರಾಗಿರುತ್ತೆ. ಫ್ರೆಂಡ್, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ಮೇಲೆ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಆ ಕೊತ್ತಂಬರಿ ವಾಸನೆ ಆ ಸಾಂಬಾರು ಒಳಗಡೆ, ಕರಿ ಒಳಗಡೆ ನಾವು ಏನು ರೆಸಿಪಿ ಮಾಡಿರ್ತೀವಿ ಅದರಲ್ಲೆಲ್ಲ ಹರಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಗೊಜ್ಜು ಮಾಡುವಾಗಲೇ ನಾನು ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನನ್ನ ಮೊಮ್ಮಗಳ ಗಲಾಟೆಯಿಂದ ಚಪಾತಿ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಅನ್ನದ ಜೊತೆಲೇ ತಿನ್ನೋದು ಅಂತ ಅಂದ್ಕೊಂಡ್ಬಿಟ್ಟೆ. ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.